ಹೆಲೋ ಮೈ ಫ್ಯಾಮಿಲಿ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನನ್ನ ಸ್ಟೈಲಲ್ಲಿ ರುಚಿಯಾದ ಪಲಾವ್ ಅಕ್ಕಿ ಮತ್ತು ಬೇಳೆ ಹಾಕಿ ಪಾಯಸ ಮಾಡಿದ್ದೇನೆ. ಅದರ ಜೊತೆಗೆ ರೈತ ಸಹ ಮಾಡಿದ್ದೇನೆ. ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಬರೋಣವಾ? ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನಿವತ್ತು ಪಲಾವ್ ಮಾಡಲಿಕ್ಕೆ ಒಂದು ಪೊಟೆಟೊ, ಹಸಿ ಬಟಾಣಿ, ಬೀನ್ಸ್, ಕ್ಯಾರೋಟ್, ಒಂದು ಜಾಮೂನ್ ಟೊಮೆಟೊ, 2 ಆನಿಯನ್ ತೊಗೊಂಡಿದ್ದೀನಿ. ನಮ್ಮಲ್ಲಿ ನಾವು ಜಾಸ್ತಿ ವೆಜಿಟೇಬಲ್ ಪಲಾವಿಗೆ ಯೂಸ್ ಮಾಡಲ್ಲ. ಏನಕ್ಕಂದರೆ ಜಾಸ್ತಿ ವೆಜಿಟೇಬಲ್ ಹಾಕಿದ್ರೆ ಪಲಾವ್ ಅಷ್ಟೊಂದು ಟೇಸ್ಟಿಯಾಗಿ ಬರಲ್ಲ. ಲೈಟಾಗಿ ವೆಜಿಟೇಬಲ್ ತೊಗೊಂಡ್ರೆ ಪಲಾವ್ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಸೊ ಹಾಗಾಗಿ ನಾವು ಎಲ್ಲನ ಲೈಟಾಗಿ ತೊಗೊಂಡಿದ್ದೀವಿ. ಇವಾಗ ಒಂದು ಜಾರಿಗೆ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಸಿ ಶುಂಠಿ, ಬೆಳ್ಳುಳ್ಳಿ ಮತ್ತು ಒಂದು ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ನಾನು ಒಂದೇ ಒಂದು ಮೆಣಸು ಹಾಕ್ಕೊಂಡಿದ್ದೀನಿ. ಏನಕ್ಕಂದರೆ ನಮ್ಮಲ್ಲಿ ಸ್ಪೈಸಿ ಯಾರೂ ಇಷ್ಟಪಡಲ್ಲ. ಸೊ ಹಾಗಾಗಿ ಒಂದೇ ಒಂದು ಮೆಣಸು ತೊಗೊಂಡಿದ್ದೀನಿ. ಸ್ಪೈಸಿ ಜಾಸ್ತಿ ಬೇಕು ಅನ್ನೋರು ನೋಡಿಕೊಂಡು ಮೆಣಸು ಹಾಕ್ಕೊಳ್ಳಿ. ಇವಾಗ ಇದಕ್ಕೆ ಸ್ವಲ್ಪ ವಾಟರ್ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ಸ್ವಲ್ಪ ವಾಟರ್ ಹಾಕ್ಕೊಂಡ್ರೆ ಸಾಕು, ಇಲ್ಲಾಂತಂದರೆ ಅದು ಪೇಸ್ಟ್ ಚೆನ್ನಾಗಿ ಬರಲ್ಲ. ಇವಾಗ ನೋಡಿ, ಸ್ವಲ್ಪ ವಾಟರ್ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡ್ರೆ ಈ ರೀತಿ ನಮಗೆ ನೈಸಾದ ಪೇಸ್ಟ್ ಸಿಗುತ್ತೆ. ಇವಾಗ ಒಂದು ಕುಕ್ಕರ್ ತಗೊಂಡು ಗ್ಯಾಸ್ ಆನ್ ಮಾಡ್ಕೊಳ್ಳೋಣ. ಇವತ್ತು ನಾನು ಜಾಸ್ತಿ ತುಪ್ಪ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕೋತೀನಿ. ಏನಕ್ಕಂದರೆ ಪಲಾವ್ ಆಗಲಿ ಬಿರಿಯಾನಿ ಆಗಲಿ ಏನೇ ಮಾಡೋದಾದರೆ ತುಪ್ಪ ಜಾಸ್ತಿ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಕೊಡುತ್ತೆ. ನನಗೆ ತುಪ್ಪ ತುಂಬ ಇಷ್ಟ. ಸೊ ಹಾಗಾಗಿ ತುಪ್ಪ ಜಾಸ್ತಿ ಹಾಕ್ಕೊಂಡು 2 ಸ್ಪೂನ್ ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಸ್ವಲ್ಪ ಸೋಂಪು ಕಾಳು, ಒಂದು ಪಲಾವ್ ಎಲೆ ತೊಗೊಂಡಿದ್ದೀವಿ. ನಾವು ಮಸಾಲ ಐಟಮ್ ಸಹ ಜಾಸ್ತಿ ಯೂಸ್ ಮಾಡಲ್ಲ, ಹಾಗಾಗಿ ಇದು ಸಹ ನಾವು ಲೈಟಾಗಿ ತೊಗೊಂಡಿದ್ದೀವಿ. ಸೊ ಜಾಸ್ತಿ ಬೇಕು ಅಂತನೋರು, ಜಾಸ್ತಿ ಇಷ್ಟಪಡೋರು ಜಾಸ್ತಿ ತೊಗೋಬೋದು. ಇವಾಗ ಕಟ್ ಮಾಡಿ ಇಟ್ಕೊಂಡಂತಹ ಆನಿಯನನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಇದನ್ನು ಇವಾಗ ನಾವು ಚೆನ್ನಾಗಿ ಫ್ರೈ ಮಾಡಬೇಕು. ಆನಿಯನ್ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಅಷ್ಟು ಚೆನ್ನಾಗಿ ಪಲಾವ್ ಟೇಸ್ಟಿ ಕೊಡುತ್ತೆ. ಸೊ ನಾವು ಪಲಾವಿಗೆ ಆಲ್ಮೋಸ್ಟ್ ಆಲ್ ನಾವು ತುಂಬ ಏನು ತಪ್ಪು ಮಾಡ್ತೀವಿ ಅಂತಂದರೆ ಸ್ವಲ್ಪ ಅದನ್ನು ಫ್ರೈ ಮಾಡಿಬಿಟ್ಟು ಅದಕ್ಕೆ ಎಲ್ಲ ವೆಜಿಟೇಬಲ್ ಸೇರಿಸ್ತೀವಿ. ಸೊ ಆ ರೀತಿ ಇದ್ದರೆ ಪಲಾವ್ ಟೇಸ್ಟಿ ಬರಲ್ಲ. ಪಲಾವೇ ಆಗಲಿ ಬಿರಿಯಾನಿ ಆಗಲಿ ಏನೇ ಒಂದು ಮಾಡಬೇಕಾದ್ರೂ ಆನಿಯನ್ ಚೆನ್ನಾಗಿ ಫ್ರೈ ಆಗಿರಬೇಕು. ನೀವು ಆನಿಯನ್ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋತೀರೋ ಅಷ್ಟು ಚೆನ್ನಾಗಿ ಪಲಾವ್ ಟೇಸ್ಟಿ ಕೊಡುತ್ತೆ. ಸೊ ಇವಾಗ ನೋಡಿ, ಈ ರೇಂಜಿಗೆ ಕಲರ್ ಬಂದಿದೆ. ಈ ರೀತಿ ಮಾಡಿಕೊಂಡ್ರೆ ಸಾಕು. ಇವಾಗ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಂತಹ ಎಲ್ಲ ವೆಜಿಟೇಬಲ್ಗಳನ್ನ ಹಾಕೊಳ್ಳೋಣ. ಇವಾಗ ನೋಡಿ, ಎಲ್ಲ ವೆಜಿಟೇಬಲ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ನಿಮಗೆ ವೆಜಿಟೇಬಲ್ ಜಾಸ್ತಿ ಬೇಕು, ಜಾಸ್ತಿ ಇಷ್ಟಪಡೋರು ಬೇಕು ಅಂತಂದರೆ ಇದ್ರ ಜೊತೆಗೆ ಬೇರೆ ಥರದ ವೆಜಿಟೇಬಲ್ನೆಲ್ಲ ಹಾಕೋಬೋದು. ನಾನು ಆಗಲೇ ಹೇಳಿದಂಗೆ ನಮ್ಮಲ್ಲಿ ಜಾಸ್ತಿ ವೆಜಿಟೇಬಲ್ ಇಷ್ಟಪಡಲ್ಲ. ಇವಾಗ ಇದಕ್ಕೆ ಒಂದು ಕಟ್ ಮಾಡಿ ಟೊಮೆಟೊನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಮಿಕ್ಸ್ ಮಾಡ್ಕೊಂಡಿದ ನಂತರ ಆಗಲೇ ರುಬ್ಬಿಟ್ಟಂತಹ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಹಸಿ ಶುಂಠಿ, ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ರುಬ್ಬಿಟ್ಕೊಂಡಿದ್ದವಲ್ಲ ಆ ಮಿಶ್ರಣನ ಇದಕ್ಕೆ ಇವಾಗ ಸೇರಿಸ್ಕೊಳ್ಳೋಣ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಲೈಟಾಗಿ ಇವಾಗ ಧನಿಯಾ ಪೌಡರ್, ಕಾಶ್ಮೀರ್ ಚಿಲ್ಲಿ ಪೌಡರ್, ಗರಂ ಮಸಾಲ ಇದನ್ನೆಲ್ಲ ನಾನು ಹಾಫ್ ಸ್ಪೂನೇ ತೊಗೊಂಡಿರೋದು. ನಿಮಗೆ ಜಾಸ್ತಿ ಬೇಕು ಅಂತಂದರೆ ಜಾಸ್ತಿ ಹಾಕ್ಕೊಳ್ಳಿ. ನಾವು ಜಾಸ್ತಿ ಮಸಾಲ ಐಟಮ್ ಆಗಲಿ ಸ್ಪೈಸಿ ಐಟಮ್ ಆಗಲಿ ಜಾಸ್ತಿ ಯೂಸ್ ಮಾಡಲ್ಲ. ಸೊ ಹಾಗಾಗಿ ನಾನು ಲೈಟಾಗಿ ತೊಗೊಂಡಿದ್ದೀನಿ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಮಿಕ್ಸ್ ಆದ ನಂತರ 2 to 3 ಮಿನಿಟ್ಸ್ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಕುದಿಲಿಕ್ಕೆ ಬಿಡೋಣ. ಇದು ಹಸಿ ಸ್ಮೆಲ್ ಹೋಗಬೇಕು, ಅಷ್ಟರ ಮಟ್ಟಿಗೆ ಇದನ್ನು ನಾವು ಕುದಿಸ್ಕೋಬೇಕು. ಹಸಿ ಸ್ಮೆಲ್ಲೆಲ್ಲ ಹೋಗಿದ ಮೇಲೆ ನೋಡಿ, ಈ ರೀತಿ ಎಣ್ಣೆ ಬಿಟ್ಕೊಳ್ಳುತ್ತೆ, ಎಣ್ಣೆ ತುಪ್ಪ ಬಿಟ್ಕೊಳ್ಳುತ್ತೆ. ಇಷ್ಟರ ಮಟ್ಟಿಗೆ ನಾವು ಇದನ್ನು ಚೆನ್ನಾಗಿ ಕುದಿಸ್ಬೇಕು. ಆವಾಗಲೇ ಪಲಾವ್ ತುಂಬ ಟೇಸ್ಟಿಯಾಗಿ ಬರೋದು. ಟ್ರಸ್ಟ್ ಮೀ, ನೀವು ಒಂದ್ಸಲ ಇದೇ ಥರ ಟ್ರೈ ಮಾಡಿ. ಎಷ್ಟು ಆಗುತ್ತೋ ಅಷ್ಟರ ಮಟ್ಟಿಗೆ ನೀವು ಮಸಾಲ ಐಟಮ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆವಾಗ ಪಲಾವ್ ಅಷ್ಟೇ ಚೆನ್ನಾಗಿ ಟೇಸ್ಟಿ ಬರುತ್ತೆ. ಇವಾಗ ನಾನು 10 to 15 ಮಿನಿಟ್ಸ್ ನೀರಲ್ಲಿ ನಾನು ಅಕ್ಕಿನ ನೆನೆ ಹಾಕಿದ್ದೆ. ಈ ಅಕ್ಕಿನ ನಾನು 3.5 ಕಪ್ ತೊಗೊಂಡಿದ್ದೀನಿ. ಈ ಕಪ್ ಮೆಜರ್ಮೆಂಟಲ್ಲಿ ನಾನು ತೊಗೊಂಡಿದ್ದೀನಿ. ಇದನ್ನು ಇವಾಗ ಈ ಮಸಾಲ ಐಟಮಿಗೆ ಹಾಕೋತಾ ಇದ್ದೀನಿ.
ನೀವು ಎಷ್ಟು ತಗೋತೀರೋ ಅಷ್ಟು ಕ್ವಾಂಟಿಟಿನ ನೀವು ಕಪ್ ಮೆಜರ್ಮೆಂಟಲ್ಲಿ ತಗೊಳ್ಳಿ. ಏನಕ್ಕಂದರೆ ಮತ್ತೆ ನೀರು ಹಾಕಲಿಕ್ಕೆ ಅದು ತುಂಬಾ ಯೂಸ್ ಆಗುತ್ತೆ. ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಮಸಾಲ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆದ ನಂತರ ಇವಾಗ ನಾವು ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕ್ಕೊಳ್ಳೋಣ. ಇವಾಗಲೇ ಎಲ್ಲ ಸಾಲ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಮತ್ತು ವಾಟರ್ ಹಾಕಿದ ಮೇಲೆ ಇನ್ನೊಂದು ಸಲ ನಾವು ಟೇಸ್ಟಿ ನೋಡಿಕೊಂಡು ಉಪ್ಪು ಹಾಕೋಬೋದು. ಇಲ್ಲಾಂತಂದರೆ ಅದು ಕರೆಕ್ಟಾಗಿ ನಮಗೆ ಮೆಜರ್ಮೆಂಟ್ ಗೊತ್ತಾಗಲ್ಲ ಎಷ್ಟು ಬೇಕು ಅಂತ. ಸೊ ಹಾಗಾಗಿ ನಾನು ಎಲ್ಲ ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಆಗಲೇ ಹೇಳಿದಾಗೆ ನಾನು 3.5 ಕಪ್ ಅಕ್ಕಿ ತಗೊಂಡಿದ್ದೆ. ಇವಾಗ ಇದೇ ಕಪ್ ಮೆಜರ್ಮೆಂಟಲ್ಲಿ 7 ಕಪ್ ವಾಟರ್ ತಗೋತಾ ಇದ್ದೀನಿ. ನಾನು ಇವತ್ತು 7 ಕಪ್ ವಾಟರ್ ಬದಲು 3 ಕಪ್ ಹಾಲು 4 ಕಪ್ ವಾಟರ್ ಹಾಕೋತಾ ಇದ್ದೀನಿ. ಏನಕ್ಕೆ ಅಂತಂದರೆ ಎಲ್ಲರೂ ಮೊಸರು ಹಾಕೋತಾರೆ, ನಾನು ಮೊಸರು ಬದಲು ಇವತ್ತು ಹಾಲು ಸೇರಿಸ್ತಾ ಇದ್ದೀನಿ. 3 ಕಪ್ ಹಾಲು ಹಾಕ್ಕೊಂಡಿದ್ದೀನಿ, 4 ಕಪ್ ವಾಟರ್ ಹಾಕ್ಕೊಂಡಿದ್ದೀನಿ. ಅದೇ ಕಪ್ ಮೆಜರ್ಮೆಂಟಲ್ಲಿ ನಾನು ಆಗಲೇ ಯಾವ ರೀತಿ ನಾನು ನಿಮಗೆ ತೋರಿಸಿದ್ನೋ ಅದೇ ಕಪ್ ಮೆಜರ್ಮೆಂಟಲ್ಲಿ ನಾನು ಇವತ್ತು ಹಾಲು ಮತ್ತು ನೀರು ಸೇರಿಸಿ 7 ಕಪ್ಪು ಹಾಕ್ಕೊಂಡಿದ್ದೀನಿ. ನೀವು ಅದೇ ಥರ ಮೆಜರ್ಮೆಂಟಲ್ಲಿ ಹಾಕ್ಕೊಳ್ಳಿ. ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ಮಿಕ್ಸ್ ಆಗಿದ ನಂತರ ಕಲರಿಗೋಸ್ಕರ ನಾನು ಸ್ವಲ್ಪ ಅರಿಶಿಣ ಪೌಡರ್ ಹಾಕೋತಾ ಇದ್ದೀನಿ. ಅರಿಶಿಣ ಪೌಡರ್ ಹಾಕ್ಕೊಂಡು ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಆಗಿದ ನಂತರ ಇದು ಸ್ವಲ್ಪ ಕುದಿ ಬರಬೇಕು. ಕುದಿ ಬಂದ ನಂತರ ನಾನು ಇದಕ್ಕೆ ಕೊನೆಯದಾಗಿ ನಿಂಬೆ ರಸ ಹಾಕೋತಾ ಇದ್ದೀನಿ. ನಿಂಬೆ ರಸ ಏನಕ್ಕೆ ಅಂತಂದರೆ ಇದು ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ. ಹಾಗಾಗಿ ಸ್ವಲ್ಪ ನಿಂಬೆ ರಸ ಹಾಕೋತಾ ಇದ್ದೀನಿ. ಬೇಕು ಅಂತನ್ನೋರು ಹಾಕೋಬೋದು, ಬೇಡ ಅಂತನ್ನೋರು ಇದನ್ನು ಸ್ಕಿಪ್ ಮಾಡ್ಬೋದು. ನಿಂಬೆ ರಸ ಹಾಕೋದ್ರಿಂದ ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ. ಸೊ ಹಾಗಾಗಿ ನಾನು ಅದನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಕೊನೆಯದಾಗಿ ನಮಗೆ ಎಷ್ಟು ಉಪ್ಪು ಕರೆಕ್ಟಾಗಿದೆಯಾ ಅಂತ ಎಲ್ಲ ಚೆಕ್ ಮಾಡಿಕೊಂಡು ಇನ್ನೊಂದು ಸಲ ಚೆನ್ನಾಗಿ ಕುದಿ ಬಂದ ನಂತರ ಇದನ್ನು ಮಿಕ್ಸ್ ಮಾಡಿಕೊಂಡು ಇದರ ಲಿಡ್ ಕ್ಲೋಸ್ ಮಾಡ್ಕೋತಾ ಇದ್ದೀನಿ. ಲಿಡ್ ಕ್ಲೋಸ್ ಮಾಡಿದ ನಂತರ 2 ವಿಸಲ್ ಮಾಡಿಕೊಂಡ್ರೆ ಸಾಕು. ಏನಕ್ಕಂದರೆ ಮೊದಲೇ ಅಕ್ಕಿ ನೆನೆ ಹಾಕಿರೋದ್ರಿಂದ 2 ವಿಸಲ್ ಆದರೆ ಸಾಕು. ಇವಾಗ ವಿಸಲ್ ಆಗೋದ್ರೊಳಗಡೆ ನಾನು ಅಕ್ಕಿ ಪಾಯಸ ಮಾಡ್ಕೋತಾ ಇದ್ದೀನಿ. ಅಕ್ಕಿ ಮತ್ತು ಕಡಲೆಬೇಳೆನ ನಾನು 1/2 ಅವರ್ ಮುಂಚೆನೇ ನೆನೆ ಹಾಕಿದ್ದೆ. ನೆನೆ ಹಾಕಿದ ಅಕ್ಕಿ ಮತ್ತು ಕಡಲೆಬೇಳೆನ 4 ರಿಂದ 5 ವಿಸಲ್ ಹಾಕಿಸ್ಕೊಂಡು ಈ ರೀತಿ ನಾನು ಇದನ್ನು ಬೇಯಿಸ್ಕೊಂಡಿದ್ದೀನಿ. ಅಕ್ಕಿ ಮತ್ತು ಕಡಲೆಬೇಳೆ ಎಷ್ಟು ಬೇಯುತ್ತೋ ಅಷ್ಟು ಚೆನ್ನಾಗಿ ಪಾಯಸ ಟೇಸ್ಟಿಯಾಗಿ ಬರುತ್ತೆ. ಇದಕ್ಕೆ ನಾನು ಇವಾಗ ಡ್ರೈ ಗ್ರೇಪ್ಸ್, ಕ್ಯಾಶ್ಯೂ ಮತ್ತು ಒಂದೇ ಒಂದು ಏಲಕ್ಕಿ ತಗೊಂಡಿದ್ದೀನಿ. ಕ್ಯಾಶ್ಯೂ ಮತ್ತು ಡ್ರೈ ಗ್ರೇಪ್ಸನ್ನು 2 ಸ್ಪೂನ್ ತುಪ್ಪ ಹಾಕ್ಕೊಂಡು ಮೀಡಿಯಮ್ ಆರ್ ಲೋ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೊತಿದ್ದೀನಿ. ತುಂಬ ಡೀಪಾಗಿ ಫ್ರೈ ಮಾಡೋದೇನು ಬೇಡ, ಲೈಟಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು. ತುಂಬ ಡೀಪಾಗಿ ಫ್ರೈ ಮಾಡಿಕೊಂಡ್ರೆ ಅದು ಫುಲ್ ಸೀದೋಗುತ್ತೆ. ಸೊ ಹಾಗಾಗಿ ಇಷ್ಟರ ಮಟ್ಟಿಗೆ ಫ್ರೈ ಮಾಡಿಕೊಂಡ್ರೆ ಸಾಕು. ಇದನ್ನು ಇವಾಗ ನಾನು ಸೈಡಿಗೆ ತೆಗೆದಿಟ್ಕೋತೀನಿ. ಇವಾಗ ಬೆಂದಿರುವಂತಹ ಬೇಳೆ ಮತ್ತು ಅಕ್ಕಿಗೆ ಮೊದಲೇ ನಾನು ಮಾಡಿಟ್ಕೊಂಡಿರುವಂತಹ ಬೆಲ್ಲ ಜೋನಿನ ಸೇರಿಸ್ಕೋತಾ ಇದ್ದೀನಿ. ನಾನು ಇವತ್ತು 1 ಅಚ್ಚು ಬೆಲ್ಲ ಜೋನಿನ ಮಾಡಿಟ್ಕೊಂಡಿದ್ದೀನಿ. ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಬೆಲ್ಲ ಜೋನಿ ಹಾಕ್ಕೊಳ್ಳಿ. ನಾನು ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೆಲ್ಲ ಜೋನಿನ ಬೇಯಿಸಿಟ್ಕೊಂಡಂತಹ ಅಕ್ಕಿ ಮತ್ತು ಬೇಳೆಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಡಿ. ಏನಕ್ಕಂದರೆ ಆಲ್ರೆಡಿ ಅದು ಬೆಂದಿರೋದ್ರಿಂದ ಲೋ ಫ್ಲೇಮಲ್ಲಿ ಇಟ್ಕೊಂಡು ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಇದು ಚೆನ್ನಾಗಿ ಮಿಕ್ಸ್ ಆಗಿದ ನಂತರ ನಾನು ಇದಕ್ಕೆ ಆಗಲೇ ಫ್ರೈ ಮಾಡಿ ಇಟ್ಕೊಂಡಂತಹ ಕ್ಯಾಶ್ಯೂ ಮತ್ತು ಡ್ರೈ ಗ್ರೇಪ್ಸನ್ನು ಇದಕ್ಕೆ ಹಾಕೋತಾ ಇದ್ದೀನಿ. ಕ್ಯಾಶ್ಯೂ ಮತ್ತು ಡ್ರೈ ಗ್ರೇಪ್ಸ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ 2 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ನಿಮಗೆ ತುಪ್ಪ ಬೇಕು ಅಂತಂದರೆ ಹಾಕ್ಕೊಳ್ಳಿ, ಇಲ್ಲಾಂತಂದರೆ ಸ್ಕಿಪ್ ಮಾಡಿ. ತುಪ್ಪ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ, ತುಂಬ ಚೆನ್ನಾಗಿ ಬರುತ್ತೆ ಪಾಯಸ. ಸೊ ಹಾಗಾಗಿ ನಾನು ತುಪ್ಪ ಹಾಕ್ಕೊಂಡಿದ್ದೀನಿ 2 ಸ್ಪೂನ. ಇದಕ್ಕೆ ನಾನು ಇವಾಗ ಒಂದು ಏಲಕ್ಕಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದು ಎಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ಕೊನೆಯದಾಗಿ ನಾನು ಇದಕ್ಕೆ 1 ಗ್ಲಾಸ್ ಹಾಲು ಹಾಕ್ಕೋತಾ ಇದ್ದೀನಿ. ಹಾಲು ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಮತ್ತು ಪಾಯಸನೂ ತುಂಬ ಟೇಸ್ಟಿಯಾಗಿರುತ್ತೆ. ಹಾಲು ಬೇಡ ಅಂತನ್ನೋರು ಇದನ್ನು ಸ್ಕಿಪ್ ಮಾಡ್ಬೋದು. ಹಾಲು ಹಾಕಿದರೆ ತುಂಬ ಟೇಸ್ಟಿಯಾಗಿರುತ್ತೆ ಪಾಯಸ. ಸೊ ನಮಗೆ ಹಾಲು ಬೇಡ, ನಮಗೆ ಗಟ್ಟಿಯಾಗಿ ಬೇಕು ಅಂತನ್ನೋರು ಹಾಲು ಹಾಕದೆ ಹಾಗೆಯೇ ಇದನ್ನು ಯೂಸ್ ಮಾಡ್ಬೋದು. ಇವಾಗ ರೆಡಿಯಾಗಿದೆ. ಸೊ ಇದನ್ನು ಇವಾಗ ನಾನು ಸೈಡಿಗೆ ಎತ್ತಿಟ್ಕೋತಾ ಇದ್ದೀನಿ. ರೆಡಿಯಾಗಿದೆ, ಓಪನ್ ಮಾಡಿ ನೋಡೋಣ.
ವಾವ್, ನೋಡಿ ಫ್ರೆಂಡ್ಸ್, ನಾನು ಮಾಡಿರುವಂತಹ ಪಲಾವ್ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಸೊ ಇದನ್ನು ನಾನು ಇವಾಗ ಸ್ಲೋಲಿಯಾಗಿ ಮಿಕ್ಸ್ ಮಾಡ್ಕೊತೀನಿ. ಏನಕ್ಕಂದರೆ ಇದು ಬಿಸಿ ಇದೆ, ಬಿಸಿ ಇರುವಾಗ ಇದನ್ನು ಫಾಸ್ಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಇದು ಫುಲ್ ಮುದ್ದೆಗಟ್ಟುತ್ತೆ. ಸೊ ಹಾಗಾಗಿ ಸ್ಲೋಲಿಯಾಗಿ ಮಿಕ್ಸ್ ಮಾಡಿಕೊಂಡ್ರೆ ಉದುರಾಗಿ ಇರುತ್ತೆ. ಟ್ರಸ್ಟ್ ಮೀ, ಇದನ್ನು ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆಯೋ ತಿನ್ನಲಿಕ್ಕೂ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಏನಕ್ಕಂದರೆ ನಾನು ಮೊಸರು ಬದಲು ಇದಕ್ಕೆ ಹಾಲು ಹಾಕಿದ್ದೀನಿ. ಹಾಲು ಹಾಕೋದ್ರಿಂದ ಪಲಾವ್ ತುಂಬಾ ಟೇಸ್ಟಿ ಕೊಡುತ್ತೆ, ತುಂಬ ಚೆನ್ನಾಗೂ ಇರುತ್ತೆ. ಸೊ ನೀವು ಇದೇ ಥರ ಟ್ರೈ ಮಾಡಿ, ಟೇಸ್ಟಿ ತುಂಬ ಚೆನ್ನಾಗಿರುತ್ತೆ. ಫೈನಲಿ ಮಾಡಿರುವಂತಹ ರುಚಿಯಾದ ಪಲಾವ್ ಜೊತೆಗೆ ಅಕ್ಕಿ ಮತ್ತು ಕಡಲೆಬೇಳೆ ಹಾಕಿದಂತಹ ಪಾಯಸ, ಪಲಾವ್ ಜೊತೆಗೆ ರೈತ ಸಹ ರೆಡಿಯಾಗಿದೆ. ಸೊ ಟ್ರಸ್ಟ್ ಮೀ, ಇದು ತುಂಬಾ ಟೇಸ್ಟಿಯಾಗಿದೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ಸಲ್ಲಿ ನನಗೆ ತಿಳಿಸಿ. ಮುಂದಿನ ವೀಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.